ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಹಂಚಿನ ದೋಸೆ ಮಾಡಿದ್ವಿ. ಸೊ ತುಂಬಾ ರುಚಿಯಾಗಿರುತ್ತೆ ಈ ದೋಸೆ. ಈ ದೋಸೆ ಜೊತೆಗೆ ನಾವು ಕಾಯಿ ಹಾಲು ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ತಿಂಡಿಯೆಲ್ಲ ತಿಂದಾಗಿದ ತಕ್ಷಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಲ್ಯ ಮಾಡೋಣ ಅಂತ ಮನೆಯಲ್ಲೇ ತೊಂಡೆಕಾಯಿ ತುಂಬಾ ಬೆಳೆದಿತ್ತು. ಸೊ ಆ ತೊಂಡೆಕಾಯನ್ನೆಲ್ಲ ಕೊಯ್ದು ಒಂದು ರುಚಿಯಾಗಿರೋ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ತೊಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾವು ಯಾವಾಗಲೂ ಮಾಡೋದಕ್ಕಿಂತ ಇದಕ್ಕೆ ಈ ರೀತಿ ಮಸಾಲೆ ಕಡ್ದು ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈ ತೊಂಡೆಕಾಯಿ ಪಲ್ಯ ಮಾಡೋ ಫುಲ್ ರೆಸಿಪಿನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನೀವು ಒಳ್ಳೆ ಟೇಸ್ಟ್ ಸಹ ಸಿಗುತ್ತೆ. ಮತ್ತು ಈ ಪಲ್ಯ ಮಾಡೋದು ತುಂಬಾ ಸುಲಭ ಆಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ತೊಂಡೆಕಾಯಿ ಪಲ್ಯ ಅಂತಲೂ ಕರೀತಾರೆ, ಹಾಗೆ ತೊಂಡೆಕಾಯಿ ಸುಕ್ಕ ಅಂತ ಸಹ ಹೇಳ್ತಾರೆ. ನಾವು ಸೇಮ್ ಯಾವ ರೀತಿ ಚಿಕನ್ ಸುಕ್ಕ ಮಾಡ್ತೀವೋ ಸ್ವಲ್ಪ ಅದೇ ರೀತಿಯೇ ಈ ಮಸಾಲೆ ಬರುತ್ತೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನಾವು ಮೊದಲೇ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ 15 ನಿಮಿಷದ ಒಳಗಡೆ ಈ ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ. ಸೊ ಪಲ್ಯ ಇದಾಗಿದ ತಕ್ಷಣ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಆಗ್ತಿದ್ದಂಗೆ ತಣ್ಣಗೆ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತು. ಬೇಸಿಗೆ ಇರೋದ್ರಿಂದ ಯಾವಾಗಲೂ ಏನಾದರೂ ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಹೊರಗಡೆಯಿಂದ ಯಾಕೆ ಜ್ಯೂಸ್ ತಂದು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕ್ಯಾರೆಟ್ ಇತ್ತು. ಸೊ ಆ ಕ್ಯಾರೆಟ್ನ ಯೂಸ್ ಮಾಡ್ಕೊಂಡು ಒಂದು ಹೆಲ್ದಿ ಜ್ಯೂಸ್ ಮಾಡಿದ್ವಿ. ಸೊ ಈ ಕ್ಯಾರೆಟ್ ಜ್ಯೂಸ್ ಮಾಡೋದಕ್ಕೆ ಕ್ಯಾರೆಟ್ನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಆಮೇಲೆ 2 ಏಲಕ್ಕಿ ಮತ್ತು ಬೆಲ್ಲನ ಸೇರಿಸ್ಕೋಬೋದು. ನೀವು ಬೇಕಾದರೆ ಈ ಬೆಲ್ಲದ ಬದಲು ಸಕ್ಕರೆ ಸಹ ಸೇರಿಸ್ಕೋಬೋದು. ಬಟ್ ಬೆಲ್ಲ ಸೇರಿಸೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈ ಬೆಲ್ಲ ಸೇರಿಸಾದ್ಮೇಲೆ ಒಂದು 3 ಕಾಳು ಮೆಣಸು, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಕಾಳು ಮೆಣಸನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು. ಬೆಲ್ಲನೂ ಅಷ್ಟೇ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಆಮೇಲೆ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಈ ಜ್ಯೂಸ್ ರೆಡಿ ಆಗುತ್ತೆ. ಆಮೇಲೆ ಹದ ನೋಡ್ಕೊಳ್ಳಿ, ನಿಮ್ಗಿನ್ನ ನೀರು ಬೇಕು ಅಂತ ಅನಿಸಿದ್ರೆ ಮತ್ತೆ ನೀರು ಸೇರಿಸ್ಕೋಬೋದು. ಇಷ್ಟು ಮಾಡಿದ್ರೆ ಈ ಕ್ಯಾರೆಟ್ ಜ್ಯೂಸ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಕಾಳುಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರನೂ ಇರುತ್ತೆ, ಮತ್ತು ಸ್ವೀಟ್ ಹಾಕಿರೋದ್ರಿಂದ ಸ್ವೀಟು ಇದ್ದು ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಬೇಕಾದರೆ ಇದನ್ನು ಸೋಸ್ಕೊಂಡು ಸಹ ಕುಡಿಬೋದು, ಹಾಗೆ ಕುಡಿದ್ರೆ ಹೆಲ್ತಿಗೆ ಇನ್ನೂ ಸಹ ಒಳ್ಳೆಯದು. ತುಂಬಾ ರುಚಿಯಾಗಿ ಬರುತ್ತೆ ಈ ಕ್ಯಾರೆಟ್ ಜ್ಯೂಸು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೆಲ್ಲ ಆಗ್ತಿದ್ದಂಗೆ ಸಂಜೆ ಗಿಡದಲ್ಲಿ ಮಲ್ಲಿಗೆ ಮೊಗ್ಗು ತುಂಬ ಬಿಟ್ಟಿತ್ತು. ಮಲ್ಲಿಗೆ ಮೊಗ್ಗೆಲ್ಲ ಬಿಡಿಸಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೊಯ್ತಾ ಇದ್ವಿ. ಈ ಮಲ್ಲಿಗೆ ಮೊಗ್ಗು ಕೊಯ್ತಿರ್ಬೇಕಾದ್ರೆ ಸನ್ಸೆಟ್ ಆಗ್ತಿದ್ದ ವ್ಯೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮಲ್ಲಿಗೆನ ನಾವು ಅರಳದ ಮೇಲೆ ಹೂ ಕಟ್ಟೋದಕ್ಕಿಂತ ಮೊಗ್ಗಿದ್ದಾಗಲೇ ಕಟ್ಟಿಟ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹೇಗೆ ಕಟ್ಟೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಹೋಗಿ ನೀವು ಚೆಕ್ ಮಾಡ್ಬೋದು. ನೈಟ್ ಊಟಕ್ಕೆ ನಾವು ಇವತ್ತು ಬಿರಿಯಾನಿ ಮತ್ತು ಒಂದು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಯಾವಾಗಲೂ ಚಿಕನ್ ಬಿರಿಯಾನಿ ಮಾಡೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಿ ಆಮೇಲೆ ಇನ್ನೂ ಸ್ವಲ್ಪ ಮನೆಯಲ್ಲೇ ಮಸಾಲೆಗಳನ್ನು ಪ್ರಿಪೇರ್ ಮಾಡಿಕೊಂಡು ಮಾಡಿದ್ವಿ. ತುಂಬಾ ರುಚಿಯಾಗಿ ಬಂದಿತ್ತು ಈ ಬಿರಿಯಾನಿ. ಅದಾಗಿದ ತಕ್ಷಣ ಮಧ್ಯಾಹ್ನ ತೊಂಡೆಕಾಯಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಪೌಡರ್ ಮಾಡಿದ್ನಲ್ವ ಮಸಾಲೆ ಪೌಡರ್, ಅದೇ ಪೌಡರ್ನ ಬಳಸ್ಬಿಟ್ಟು ಒಂದು ಚಿಕನ್ ಗ್ರೇವಿನೂ ಸಹ ಮಾಡಿದ್ವಿ. ಚಿಕನ್ ಗ್ರೇವಿನೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಿಮಗೆ ಈ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ರೆಸಿಪಿ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇದು ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ.
ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.